ಜೊತೆಗೆ ಅಧ್ಯಕ್ಷರೇ, ನಾನು ಇಷ್ಟೇ ಹೇಳ್ತೀನಿ. ಅವತ್ತು 7ನೇ ತಾರೀಕಿಗೆ ಬಜೆಟ್ ಮಂಡನೆ ಆಯಿತು. ಬಜೆಟ್ ಮಂಡನೆ ಆದ ತಕ್ಷಣ ಬಹಳಷ್ಟು ಜನ ಬಜೆಟಿನ ಪರವಾಗಿ ಮಾತನಾಡಿದ್ರು. ನಮ್ಮ ವಿರೋಧ ಪಕ್ಷದ ಸ್ನೇಹಿತರು ಬಜೆಟಿನ ವಿರೋಧವಾಗಿ ಮಾತಾಡಿದ್ರು. ಆದ್ರೆ ನನಗೆ ನೋವು ಏನಾಯ್ತು ಅಧ್ಯಕ್ಷರೇ, ನಮ್ಮ ವಿರೋಧ ಪಕ್ಷದ ಎಲ್ಲ ನಮ್ಮ ಸ್ನೇಹಿತರು ಮಾಧ್ಯಮದಲ್ಲಿ ಏನ್ ಹೋಗಿ ಹೇಳಿದ್ರು, ಇದು ಮುಸ್ಲಿಂ ಬಜೆಟ್ ಅಂತ ಹೇಳಿದ್ರು. ಮುಸಲ್ಮಾನರಿಗೆ ಹೋಲಿಸೋದಕ್ಕೆ ತುಷ್ಟೀಕರಣಕ್ಕೆ ಬಜೆಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಯಾರೋ ಮುಸ್ಲಿಂ ಲೀಗ್ ಬಜೆಟ್ ಅಂತ ಹೇಳಿದ್ರು, ಹಲಾಲ್ ಬಜೆಟ್ ಅಂತ ಹೇಳಿದ್ರು. ನಾನು ಇಷ್ಟೇ ಕೇಳಕ್ಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ, 16% ಈ ರಾಜ್ಯದ ಜನಸಂಖ್ಯೆ ಅಲ್ಪಸಂಖ್ಯಾತರು, ಮುಸಲ್ಮಾನರು ಇದರಲ್ಲಿ ಹೆಚ್ಚಾಗಿ ಇದ್ದಾರೆ. ನಾವು ಈ ದೇಶದ ನಾಗರಿಕರಲ್ವಾ? ಮುಸಲ್ಮಾನರು ಈ ದೇಶ ಸಮಾಜದ ಭಾಗ ಅಲ್ವಾ? ನಾವು ನ್ಯಾಯಬದ್ಧವಾಗಿ ತೆರಿಗೆ ಕಟ್ತಾ ಇಲ್ವಾ ಅಧ್ಯಕ್ಷರೇ? ಈ ಬೊಕ್ಕಸಲ್ಲಿ ನಮ್ಮ ಅಧಿಕಾರ ಇಲ್ವಾ? ನಮ್ಮ ತೆರಿಗೆ ಹೋಗ್ತಾ ಇಲ್ವಾ? ಅಂದ್ರೆ ಇಲ್ಲ ಅಂದ್ರೆ ನಮ್ಗೆ ಡಿಕ್ಲೇರ್ ಮಾಡಿ, ನೀವು ಮನುಷ್ಯರಲ್ಲ ಮುಸಲ್ಮಾನರು, ನೀವೆಲ್ಲ ಪ್ರಾಣಿಗಳು, ನೀವು ಈ ಸಮಾಜದಲ್ಲಿ ಬದುಕಕ್ಕೆ ನಿಮ್ಗೆ ಅಧಿಕಾರ ಇಲ್ಲ, ನಿಮ್ಮ ಅಸ್ತಿತ್ವನೇ ಇಲ್ಲ, ನಿಮ್ಮ ಯೋಗ್ಯತೆ ಈ ಸಮಾಜದಲ್ಲಿ ಇರುವುದಕ್ಕೆ ಇಲ್ಲ. ಯಾಕಂದ್ರೆ ನೋವಾಗುತ್ತೆ ಅಧ್ಯಕ್ಷರೇ. 4,10,000 ಗಾತ್ರ ಇರ್ತಕ್ಕಂಥ ಬಜೆಟ್ ಅಲ್ಲಿ 4,500 ಎಲ್ಲ ಅಲ್ಪಸಂಖ್ಯಾತರಿಗೆ ಕೊಟ್ಟಿರ್ತಕ್ಕಂಥದ್ದು. ಮುಸಲ್ಮಾನರಿಗೆ, ಕ್ರೈಸ್ತರಿಗೆ, ಜೈನರಿಗೆ, ಬೌದ್ಧರಿಗೆ, ಪಾರ್ಸಿರರಿಗೆ, ಸಿಖ್ ಎಲ್ಲ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದಾರೆ. ಆಯ್ತು, ಎಲ್ಲ 4,500 ಕೋಟಿ ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ ಅಂದ್ರೂ ನಾವು 15% ಜನಸಂಖ್ಯೆ ಇದೆಯಲ್ಲ ಅಧ್ಯಕ್ಷರೇ. ನಮ್ಮ ತೆರಿಗೆನೂ ಕೂಡ ಒಂದು ಟೂತ್ ಬ್ರಷ್ ತಗೊಂಡ್ರು ತೆರಿಗೆ ಕಟ್ಟಬೇಕಲ್ಲ ಅಧ್ಯಕ್ಷರೇ. 15% ಜನಸಂಖ್ಯೆ ಎಷ್ಟು ಸಾವಿರ ಕೋಟಿ ತೆರಿಗೆ ಕಟ್ಟಿಲ್ಲ ನಮ್ಗೆ? ಅಲ್ಲ ಮಾನ್ಯ ಸಭಾಧ್ಯಕ್ಷರೇ, ನಮ್ದೇನು ಕೊಟ್ಟಿರೋದಕ್ಕೆ ವಿರೋಧ ಇಲ್ಲ. ಹೋದ್ ಬಜೆಟ್ ಅಲ್ಲಿ ಮುಸಲ್ಮಾನರದ್ದು ಕೊಟ್ರು. ನಾನು ನನ್ನ